ಇದರಿಂದ ಹಾನಿ ಯಾವುದು ಅಂತ ಗೊತ್ತಾಗಲಿಕ್ಕಿಲ್ಲ. ಆದರೆ ಒಂದು, ಈ ಸಿನಿಮಾದವರು ಮಾಡುವಷ್ಟು ಅಡ್ವರ್ಟೈಸ್ಮೆಂಟ್ ಸಿಗರೇಟಿಗೆ ಬೇರೆ ಯಾರು ಮಾಡೋದಿಲ್ಲ. ಅಲ್ಲಿ ನೋಡಿದರೆ ನಿಮ್ಗೆ ದೊಡ್ಡ ದೊಡ್ಡ ವಿಖ್ಯಾತ ಆ್ಯಕ್ಟರ್ಸ್ ಎಲ್ಲ ಸಿಗರೇಟ್ ಹಿಡಿದು ಹೊಗೆ ಬಿಡುವುದು ನೋಡಿದರೆ ಹುಡುಗರಲ್ಲ ಸರ್, ನಾನು ಹಾಗೆ ಬಿಟ್ಟರೆ ಅವನು ಹಾಗೆ ಆಗ್ತೇನೆ ನಾನು ಅಂತ. ಆದ್ದರಿಂದ ಅದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದವರು, ಯಾರು ಮಾಡಿದ್ದಾರೆ ನಾನು ಎಣಿಸ್ತೇನೆ. ನೋಡಿ, ಧೂಮಪಾನದ ವಿಷಯ ಹೇಳುವುದಾದ್ರೆ ಈಗ ಇತ್ತೀಚೆಗೆ ಒಂದು ಹೊಸ ವಿಷಯ ಬಂದಿದೆ. 15 ಕ್ಯಾನ್ಸರ್ ಬಂದರೆ ಅದರಲ್ಲಿ 11 ಜನರಿಗೆ ಕ್ಯಾನ್ಸರ್ ಬರೋದು ಧೂಮಪಾನದಿಂದ ಅಥವಾ ಮದ್ಯಪಾನದಿಂದ. ಆದರೆ ಇದನ್ನು ನಿಜವಾಗಿ ನಾವು ತಿಳಿಸ್ಬೇಕು. ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಧೂಮಪಾನ ಅಥವಾ ಟೊಬ್ಯಾಕೊ, ಹೊಗೆ ಸೊಪ್ಪು. ಎಲ್ಲ ರೀತಿಯಲ್ಲಿ ಅದು ತಿನ್ನುವುದಿರ್ಬೋದು, ಅದು ಸ್ಮೋಕ್ ಮಾಡೋದಿರ್ಬೋದು, ಏನೇ ಇರ್ಬೋದು. ಟೊಬ್ಯಾಕೊ ರಿಲೇಟೆಡ್ ಕ್ಯಾನ್ಸರ್ಸ್ ಮತ್ತು ಆಲ್ಕೋಹಾಲ್ ರಿಲೇಟೆಡ್ ಕ್ಯಾನ್ಸರ್ಸ್ ಫಾರ್ಮ್ 11 out of 15 ಅದು ಕ್ಯಾನ್ಸರ್ಸ್. 11 out of 15 ಅಂದರೆ ಸಾಧಾರಣ 73% ಆಗ್ತದೆ. ಇಷ್ಟು ದೊಡ್ಡ ಪರ್ಸೆಂಟೇಜ್ ಕ್ಯಾನ್ಸರಿಗೆ ಕಾರಣ ಧೂಮಪಾನ ಮತ್ತು ಮದ್ಯಪಾನ. ಆದರೆ ಸರ್ಕಾರ ಮಾತ್ರ ಇದನ್ನು ಬ್ಯಾನ್ ಮಾಡೋದಿಲ್ಲ. ಯಾಕೆ? ಹಣ, ದುಡ್ಡಿದೆ. ಯಾರು ಧೂಮಪಾನ ಮಾಡುವ ಕಂಪನಿಯವರಿದ್ದಾರೆ ಅವ್ರ ಹತ್ರ ಇರುವಷ್ಟು ಪವರ್ ಬೇರೆ ಹತ್ರ ಇಲ್ಲ. ಮದ್ಯಪಾನಗಳು ಹಾಗೆ. ಸೊ ಹಾಗಾಗಿ ನಾವು ಹೇಳುವುದು ನಮಗೆ ಕ್ಯಾನ್ಸರ್ ಬೇಡ ಅಂತ, ಆದರೆ ಮಾಡುವುದೇನು ಕ್ಯಾನ್ಸರ್ ಹೆಚ್ಚಾಗಬೇಕು ಅಂತ. ಅದು ಒಂದು ಕಾರಣ ಹಣಕ್ಕಾಗಿ. ಯಾಕಂದರೆ ಕ್ಯಾನ್ಸರ್ ಇಂಡಸ್ಟ್ರಿ ಒಂದು ದೊಡ್ಡ ಇಂಡಸ್ಟ್ರಿ. ಕ್ಯಾನ್ಸರ್ ಇಂಡಸ್ಟ್ರಿ $1.72 trillion ಇಂಡಸ್ಟ್ರಿ ಅಮೆರಿಕದಲ್ಲಿ. ಅದನ್ನು ಹಾಳು ಮಾಡ್ಲಿಕ್ಕೆ ಯಾರು ತಯಾರಿದ್ದಾರ? ಇಲ್ಲ. ಹಣಕ್ಕಾಗಿ ಲೋಕ ನಡೆಯುವುದು. ಸೊ ಕಾಯಿಲೆ ಬಂದರೆ ತೊಂದರೆ ಇಲ್ಲ, ಜನ ಸತ್ತರೆ ತೊಂದರೆ ಇಲ್ಲ. ನಮ್ಮ ದುಡ್ಡಾಗಬೇಕು. ನಮ್ಮ